ಇದೇ ರಿಕ್ಷಾದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಊರಿಗೆ ಬಸ್ ಹತ್ಬಿಡ್ತೀನಿ. ಜೋಪಾನ ಮಗು, ಕತ್ಲೆ ಆದಮೇಲೆ ಹೊರಗೆ ಹೋಗ್ಬೇಡ, ವಾರಕ್ಕೊಂದು ಪತ್ರ ಬರಿತಾ ಇರು, ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡು. ವೆಂಕಟೇಶಯ್ಯ ಮಗಳ ತಲೆ ಸವರುತ್ತಾ ಹೇಳಿದರು. ಅವರ ಮಾತುಗಳಲ್ಲಿ ಅಂತಕದ ಭಾವವಿತ್ತು. ತಂದೆ ಅಷ್ಟು ಬೇಗ ಊರಿಗೆ ಹಿಂತಿರುಗುತ್ತಾರೆ ಎಂದು ಇಂದಿರಾಗೆ ತಿಳಿದಿರಲಿಲ್ಲ. ಮನಸ್ಸು ಮುದುಡಿತು. ಹಿತವಚನದತ್ತ ಗಮನ ಹೋಗಲಿಲ್ಲ. ಇಷ್ಟು ಬೇಗ ಯಾಕೆ ಹೋಗ್ತೀರಾ ಅಪ್ಪಾಜಿ? ಇಂದಿರಾ ತಂದೆಯ ಕೈ ಹಿಡಿದು ಅತಾರ್ಥಳಾಗಿ ಕೇಳಿದ್ಲು. ಸಂಜೆ 5 ಗಂಟೆಗೆ ಬಸ್ ಇದೆ ಅಂತ ಡ್ರೈವರ್ ಹೇಳ್ತಿದ್ನಲ್ಲ, ಅಷ್ಟೊತ್ತಿಗೆ ಹೋದ್ರಾಯ್ತು. ಅಲ್ಲಿಯವರೆಗೂ ನೀವು ನನ್ನ ಜೊತೆಯಲ್ಲೇ ಇದ್ದರೆ ನನ್ನ ಮನಸ್ಸಿಗೂ ಸಮಾಧಾನ ಇರುತ್ತೆ. ಇಲ್ದಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ವೆಂಕಟೇಶಯ್ಯ ಮಗಳತ್ತ ನೋಡಿದ್ರು. ಅವಳ ನೋಟದಲ್ಲಿ ಯಾಚನೆ ಇತ್ತು, ಭೀತಿ, ಅಂತಕ ಮೊಗದಲ್ಲಿ ಕಾಣುತ್ತಿತ್ತು. ಆ ಬಸ್ಸಿಗೆ ಹೋಗದಿದ್ರೆ ರಾತ್ರಿಯೆಲ್ಲ ಅವರು ನಿದ್ದೆಗೆಡಬೇಕಾಗುತ್ತಿತ್ತು. ಆದರೂ ಅವಳನ್ನು ನಿರಾಶೆಗೊಳಿಸಲು ಇಚ್ಛೆಯಾಗಲಿಲ್ಲ. ಹೋಟೆಲ್ಗೆ ಹೋಗಿ ಇನ್ನೊಮ್ಮೆ ಕಾಫಿ ಕುಡಿದು ಹಾಸ್ಟೆಲ್ನ ಹತ್ತಿರ ಬಂದರು. ಸಂಜೆ 4 ಗಂಟೆಯ ವೇಳೆಗೆ ಹೊರಟು ನಿಂತ ತಂದೆಯೊಂದಿಗೆ ಇನ್ನೂ ಮಾತನಾಡಬೇಕು ಅನಿಸುತ್ತಿತ್ತು. ಆದರೆ ಮನಸ್ಸು ಭಾರವಾಗಿ ಬಾಯಿ ತೆರೆಯಲು ಕಷ್ಟವೆನಿಸಿತು. ಪಕ್ಕಕ್ಕೆ ಹೊರಳಿ ಸೆರಗಿನಿಂದ ಕಣ್ಗಳನ್ನು ಒರೆಸಿಕೊಂಡ್ಳು. ಅಳ್ಬೇಡ ಮಗು, 2 ವರ್ಷ ಆಡಿದ ಹಾಗೆ ಬಂದ್ಬಿಡುತ್ತೆ. ವೆಂಕಟೇಶಯ್ಯ ಮಗಳ ತಲೆ ಸವರಿದ್ರು. 4 ದಿವಸ ಕಷ್ಟ ಆಗುತ್ತೆ. ಹುಡುಗಿಯರ ಜೊತೆ ಹೊಂದ್ಕೊಂಡು ಕಾಲೇಜ್ಗೆ ಹೋಗಲು ಆರಂಭಿಸಿದ ಮೇಲೆ ಎಲ್ಲ ಅದಾಗೆ ಮರೆತು ಹೋಗುತ್ತೆ. ಹುಚ್ಚುಡುಗಿ ಇಷ್ಟಕ್ಕೆಲ್ಲ ಅಳ್ತಾರ? ಹುಡುಗಿಯರು ಯಾವಾಗಲೂ ನಗ್ತಾ ಇರಬೇಕು. ಎಲ್ಲಿ ಒಂದ್ಸಲ ಚೆನ್ನಾಗಿ ನಗು ನೋಡೋಣ. ಹಾಗಲ್ಲ ಅಪ್ಪಯ್ಯ, ಮನೆಯಲ್ಲಿ ಎಲ್ಲರನ್ನು ವಿರೋಧಿಸಿ ನಾನು ಓದೋದಕ್ಕೆ ಬಂದಿದ್ದು. ಸರಿಯಾಗಲಿಲ್ವೇನೋ ಅನಿಸುತ್ತೆ. ಅಮ್ಮ ಹೇಳಿದ್ದು ನಿಜ. ಎಷ್ಟಾದರೂ ಅವಳದು ಅನುಭವದ ಮಾತುಗಳು. ನಾನು ಓದಿ ಏನನ್ನು ಸಾಧಿಸಬೇಕಾಗಿಲ್ಲ, ಯಾರನ್ನೂ ಸಾಕಬೇಕಾಗಿಲ್ಲ. ಯಾಕಮ್ಮ ಇಂದಿರಾ ಈ ರೀತಿ ಮಾತಾಡ್ತಾ ಇದೆಯಾ? ಧೈರ್ಯವಾಗಿರು. 4 ದಿವಸ ಅಷ್ಟೇ, ಆಮೇಲೆ ಎಲ್ಲ ಅದಾಗದೇ ಸರಿ ಹೋಗುತ್ತೆ. ವೆಂಕಟೇಶಯ್ಯ ಹೇಳಿದರು. ಕೋಪಿಸ್ಕೋಬೇಡಿ ಅಪ್ಪಾಜಿ, ಇಂದಿರಾ ಬಿಕ್ಕಳಿಸಿದ್ಲು. ಈಗ ನಾನು ನಿಮ್ಮ ಜೊತೆ ಊರಿಗೆ ಬಂದುಬಿಡ್ತೀನಿ. 2 ವರ್ಷ ಇಲ್ಲಿರೋಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ನನ್ನಿಂದಾಗಿ ಮನೆಯಲ್ಲಿ ಯಾರೊಬ್ಬರೂ ಬೇಜಾರು ಮಾಡ್ಕೊಳ್ಬಾರ್ದು, ನೊಂದ್ಕೊಬಾರ್ದು. ಉದ್ಯೋಗಕ್ಕೆ ಒಳಗಾಗಿ ಮನಸ್ಸಿಗೆ ತೋಚಿದಂತೆ ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಿರ್ಧಾರ ಮಾಡಿದ ಮೇಲೆ ಬದಲಿಸುವ ಮಾತೇ ಇಲ್ಲ. ಸೀತಾ ಆಡಿದನ್ನೆಲ್ಲ ಮರೆತುಬಿಡು. ದಿನ ಕಳೆದ ಹಾಗೆ ಅವಳಿಗೂ ತನ್ನ ತಪ್ಪಿನ ಅರಿವಾಗುತ್ತೆ. ಮುಂದೆ ಸರಿಯಾದರೂ ಈಗ ನಿಮಗಂತೂ ಕಷ್ಟ. ಯಾವ ಕಾರಣಕ್ಕೂ ನೀವು ಕಷ್ಟಪಡಬಾರ್ದು ಅಪ್ಪಾಜಿ, ಇಂದಿರಾ ಹೇಳಿದ್ಲು. ಇದನ್ನೆಲ್ಲ ಯೋಚಿಸಬೇಡ. ಹಣ ಬೇಕು ಅನಿಸಿದ್ರೆ ಸಂಕೋಚ ಪಟ್ಕೋಬೇಡ. ಪತ್ರ ಬರಿ, ತಕ್ಷಣ ಕಳಿಸ್ತೀನಿ. ಸಾಂತ್ವನ ನೀಡುವಂತೆ ವೆಂಕಟೇಶಯ್ಯ ಹೇಳಿದರು. ಇಂದಿರಾ ಮರಕ್ಕೆ ಹೊರಗೆ ನಿಂತ್ಕೊಂಡ್ಳು. ವೆಂಕಟೇಶಯ್ಯ ಅವಳನ್ನು ಇನ್ನೊಮ್ಮೆ ಎಚ್ಚರಿಸಿ ರಸ್ತೆಯಲ್ಲಿ ದಾಪುಗಾಲು ಹಾಕಿದ್ರು. ಕಣ್ಣಳತೆಯಿಂದ ಮರೆಯಾಗಿದ್ರೂ ಅವಳು ಅಲ್ಲೇ ನಿಂತಿದ್ಲು. ಮನಸ್ಸು ಉದಾಸವಾಗಿತ್ತು. ಮನದಾಳದಲ್ಲಿ ಊರಿನ ನೆನಪೇ ಕಾಡುತ್ತಿತ್ತು. ತಂದೆ ಊರಿಗೆ ಹೋಗುವವರಲ್ಲ ಎನ್ನುವ ಗಡಿಬಿಡಿಯಲ್ಲಿ ತನ್ನ ರೂಮ್ ಯಾವ ಕಡೆ ಇದೆ ಎನ್ನುವುದನ್ನೇ ಅವಳು ನೋಡಿಕೊಂಡಿರಲಿಲ್ಲ. ಬಾಗಿಲ ಬಳಿ ಇದ್ದ ಕುರ್ಚಿಯ ಮೇಲೆ ಸ್ವಲ್ಪ ಹೊತ್ತು ಕುಳಿತಿದ್ದ ಜವಾನ ಬಂದ ಮೇಲೆ ತನಗೆ ನಿಗದಿಯಾಗಿದ್ದ ರೂಮ್ಗೆ ಹೋದ್ಲು. ಇವಳ ಜೊತೆಯಲ್ಲೇ ಇರಬೇಕಾಗಿದ್ದ ಇನ್ನೊಬ್ಬಳು ಹುಡುಗಿ ಇವಳನ್ನು ನೋಡಿದೊಡನೆ ಪರಿಚಯದ ನಗೆ ಬೀರಿದ್ಲು. ನನ್ನ ಹೆಸರು ನಳಿನಿ. ಫಿಲಾಸಫಿ MA ಓದ್ತಾ ಇದ್ದೀನಿ. ತರಗತಿಗಳು ಆರಂಭವಾಗಿ ಆಗಲೇ 15 ದಿವಸ ಆಯಿತು. ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಿ? ಅವಳು ಪ್ರಶ್ನಿಸಿದ್ಲು. ತನ್ನೊಂದಿಗೆ ಇನ್ನೊಬ್ಬಳು ಹುಡುಗಿ ರೂಮ್ನಲ್ಲೇ ಇರ್ತಾಳೆ. ಅವಳು ಈಗ ರೂಮ್ನಲ್ಲೇ ಇದ್ದಾಳೆ. ಅವಳ ಪರಿಚಯ ಮಾಡಿಕೊಳ್ಬೇಕು. ಇವು ಯಾವುದರ ಕಡೆಗೂ ಇಂದಿರಾಗೆ ಗಮನವಿರಲಿಲ್ಲ. ತಂದೆ ಇಷ್ಟು ಹೊತ್ತಿಗೆ ಎಲ್ಲಿಗೆ ಹೋಗಿರಬಹುದು, ಅಮ್ಮ ಊರಿನಲ್ಲಿ ಏನು ಮಾಡ್ತಿರ್ಬೋದು ಎಂದು ಯೋಚಿಸುತ್ತಿದ್ದವಳು ಧ್ವನಿ ಬಂದತ್ತ ತಿರುಗಿ ಸ್ನೇಹದ ನಗೆ ಬೀರಿದ್ಲು. ಹೀಗೆ 10 ರೀತಿಯ ಸಮಸ್ಯೆಗಳು. ಅದಕ್ಕೆ ಬೇಗ ಬರೋದಕ್ಕೆ ಆಗಿಲ್ಲ. ನಿಜ ಹೇಳಬೇಕು ಅಂದರೆ ಕೊನೆಯ ಗಳಿಗೆವರೆಗೂ ನನಗೆ ಇಲ್ಲಿಗೆ ಬರುವ ಭರವಸೆಯೇ ಇರಲಿಲ್ಲ. ಅಂದಹಾಗೆ ನಿಮ್ಮ ಹೆಸರೇನು? ನಳಿನಿ ಕೇಳಿದ್ಲು. ಇಂದಿರಾ ತುಟಿ ಅರಳಿಸಿ ನಕ್ಕಳು. ಯಾವ ಸಬ್ಜೆಕ್ಟ್? ನಿಮ್ಮದು ಫಿಲಾಸಫಿ ತಾನೇ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇಬ್ಬರು ಒಟ್ಟಿಗೆ ಒಂದೇ ಕ್ಲಾಸ್ಗೆ ಹೋಗ್ಬೋದಲ್ವಾ? ನಳಿನಿ ಜೋರಾಗಿ ನಕ್ಕಳು. ಎಕನಾಮಿಕ್ಸ್. ಇಂದಿರಾಳ ದನಿಯಲ್ಲಿ ಉದಾಸೀನತೆ ಇತ್ತು.
ಮಾತು ಮುಂದುವರಿಸೋದು ಇಂದಿರಾಗೆ ಬೇಕಾಗಿರಲಿಲ್ಲ. ಸುತ್ತಿದ ಹಾಸಿಗೆಗೆ ತಲೆಯೂರಿ ಎಡಗೈಯನ್ನು ಹಣೆಯ ಮೇಲಿಟ್ಟು ಕಣ್ಮುಚ್ಚಿಕೊಂಡ್ಳು. ಅವಳ ಉದಾಸೀನತೆಯನ್ನು ಗಮನಿಸಿದರೂ ನಳಿನಿ ಬಿಡಲಿಲ್ಲ. ಊರಿನಿಂದ ಬಂದ ದಿನ ಅವಳು ಇದೇ ರೀತಿಯ ಏಕಾಂತತೆಯನ್ನೇ ಬಯಸಿದ್ದಿದ್ದು. ಮನಸ್ಸಿನಲ್ಲಿ ಇನ್ನೂ ಹಸಿರಾಗಿತ್ತು. ಹತ್ತಿರ ಬಂದು ಭುಜ ಹಿಡಿದು ಅಲಗಿಸುತ್ತಾ ಕೇಳಿದ್ಲು, ತಿಂಡಿ ತಿನ್ನೋದಿಲ್ವಾ ಇಂದ್ರ? ಇಲ್ಲಿ ಸಂಜೆ ಟೈಮ್ನಲ್ಲಿ ತಿಂಡಿ ಬರುತ್ತೆ. ಈಗ ತಿಂದಿದ್ರೆ ನಾವು ರಾತ್ರಿ 9 ಗಂಟೆಯವರೆಗೆ ಊಟಕ್ಕಾಗಿ ಕಾಯ್ತಾ ಕೂತ್ಕೊಬೇಕು. ಈಗ ನನಗೇನು ಬೇಡ, ಹೋಟೆಲ್ನಲ್ಲಿ ನಮ್ಮ ತಂದೆಯ ಜೊತೆಯಲ್ಲೇ ತಿಂದು ಬಂದಿದ್ದೀನಿ ಇಂದ್ರ ಹೇಳಿದ್ಲು. ಸರಿ, ಕಾಫಿನಾದರೂ ತರ್ತೀನಿ ಎಂದು ನಳಿನಿ ಅವಳ ಉತ್ತರಕ್ಕಾಗಿ ಕಾಯದೆ ತನ್ನ ಲೋಟವನ್ನೇ ತೆಗೆದುಕೊಂಡು ಹೊರಗೆ ಹೋದ್ಲು. ಮಿಸ್ ನಳಿನಿ, ನಿಮಗೆ ತುಂಬ ತೊಂದರೆ ಕೊಟ್ಟೆ. ನಳಿನಿ ಟೇಬಲ್ ಮೇಲೆ ತಂದಿರಿಸಿದ ಕಾಫಿಯ ಲೋಟವನ್ನು ಇಂದಿರಾ ಕೈಗೆ ಎತ್ಕೊಂಡ್ಳು. ಅದರಲ್ಲಿ ತೊಂದರೆ ಏನು ಬಂತು? ಇನ್ಮೇಲೆ ದಯವಿಟ್ಟು ಮಿಸ್ ಗಿಸ್ ಅಂತ ಕರಿಬಾರ್ದು. ಸಿಂಪಲ್ಲಾಗಿ ನಳಿನಿ ಅಂದ್ಬಿಡಿ ಸಾಕು, ಅವಳು ವಾಸ್ತವ ಎನ್ನುವಂತೆ ನಗುತ್ತಾ ಹೇಳಿದ್ಲು. ಮಾರನೆಯ ದಿನ ಕಾಲೇಜಿಗೆ ಹೊರಡಲು ಇಂದಿರಾ 10 ಗಂಟೆಗೆ ಸಿದ್ಧಳಾದ್ಲು. ಮೈಸೂರಿನ ಮಾನಸ ಗಂಗೋತ್ರಿಯನ್ನು ನೋಡುತ್ತಿದ್ದುದು ಅವಳು ಇದೇ ಮೊದಲ ಬಾರಿ. ನಳಿನಿ ಹೊರಡೋದನ್ನೇ ಕಾಯುತ್ತಿದ್ದ ಅವಳನ್ನು ಹಿಂಬಾಲಿಸಿದ್ಲು. ಹಾಸ್ಟೆಲ್ನಿಂದ ಸ್ವಲ್ಪ ದೂರ ಬಂದ ಮೇಲೆ ಎಡಭಾಗದಲ್ಲಿದ್ದ ಕಟ್ಟಡದತ್ತ ಬೆರಳು ಮಾಡಿ ತೋರಿಸ್ತಾ ನಳಿನಿ ಹೇಳಿದ್ಲು, ಎದುರಿಗೆ ಕಾಣಿಸುತ್ತಲ್ಲ ಅದೇ ಲೈಬ್ರರಿ. 2 ಗಂಟೆಗೆ ನನಗೆ ಕ್ಲಾಸ್ ಮುಗಿಯುತ್ತೆ. ಆಗ ನಾನು ಲೈಬ್ರರಿಗೆ ಹೋಗ್ತೀನಿ. ನೀವು ಫ್ರೀ ಆಗಿದ್ದರೆ ಬನ್ನಿ. ಲೈಬ್ರರಿ ಕಾರ್ಡ್ ತೆಗೆದುಕೊಂಡ್ರೆ ನಮಗೆ ಬೇಕೆನಿಸಿದಾಗ ಪುಸ್ತಕ ತಗೊಬಹುದು. ಅಲ್ಲೇ ಕುಳಿತುಕೊಂಡು ಓದಬಹುದು. ಇಂದಿರಾ ಕೇಳಿದ್ಲು. ಅಫ್ಕೋರ್ಸ್, ರಾತ್ರಿ 8 ಗಂಟೆಯವರೆಗೂ ತೆಗೆದಿರುತ್ತಾರೆ. ಓದಲಿಕ್ಕೆ ತುಂಬ ಅನುಕೂಲ ಇದೆ. ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್ ಎಲ್ಲ ಸಿಗುತ್ತೆ. ಲೈಬ್ರರಿನಲ್ಲಿ ಅದೇ ತಾನೇ ಸಿಗೋದು. ಇಂದಿರಾ ಹಗುರವಾಗಿ ನಕ್ಕಳು. ಅವಳ ಮೊಗದತ್ತ ನೋಡಿದ ನಳಿನಿ ಅಚ್ಚರಿಯ ಉದ್ಗಾರವೆತ್ತಿದ್ಲು. ರಿಯಲಿ ವಂಡರ್ಫುಲ್ ಇಂದ್ರ, ನಿಮಗೂ ನಗೋದಕ್ಕೆ ಬರುತ್ತೆ ಅನ್ನೋದು ನನಗೆ ಈಗಲೇ ಗೊತ್ತಾಗಿದ್ದು. ನಿಮ್ಮ ನಗು ನೋಡಿದ್ರೆ ಏನು ಅನಿಸುತ್ತೆ ಗೊತ್ತಾ? ನಳಿನಿ ನಾಟಕೀಯವಾಗಿ ಹೇಳಿದ್ಲು. ಏನು ಎನ್ನುವಂತೆ ಇಂದಿರಾ ನೋಟದಲ್ಲೇ ಪ್ರಶ್ನಿಸಿದ್ಲು. ತುಂಟ ಹುಡುಗಿಯ ಹಾಗೆ ಕಾಣಿಸ್ತೀರಿ. ಮುಖವನ್ನು ಹತ್ತಿರಕ್ಕೆ ಎಳೆದುಕೊಂಡು ಮುದ್ದಿಸೋಣ ಅನಿಸುತ್ತೆ. ಮಾತನಾಡುತ್ತಲೇ ನಳಿನಿ ನಕ್ಕಳು. ಇಂದಿರಾ ನಾಚಿಕೊಂಡ್ಳು. ಕರವಸ್ತ್ರದಿಂದ ಮುಖವೆತ್ತಿ ಸುತ್ತಲೂ ನೋಟ ಹಾರಿಸುತ್ತಾ ಆಕ್ಷೇಪಿಸಿದ್ಲು. ಎಷ್ಟು ಜೋರಾಗಿ ಮಾತಾಡ್ತೀರಾ? ಅದು ಎಂತಹ ಮಾತು? ಯಾರಾದರೂ ಕೇಳಿಸ್ಕೊಂಡ್ರೆ ಏನು ತಿಳ್ಕೊತಾರೆ ಮೊಣ್ಣು? ಅವರು ನಕ್ಕು ನಿಮ್ಮನ್ನು ದಿಟ್ಟಿಸಿ ನೋಡಿ ಮುಂದೆ ಹೋಗ್ತಾರೆ. ಸುಂದರವಾಗಿರುವ ವಸ್ತುಗಳನ್ನು ಅಂದವಾಗಿಟ್ಟರೆ ನೋಡೋರಿಗೆ ಚೆನ್ನಾಗಿ ಕಾಣಿಸುತ್ತೆ. ಊಟ ನಮ್ದಾದರೂ ನೋಟ ಬೇರೆಯವರ ಇಚ್ಛೆಯಂತೆ, ಗೊತ್ತಿಲ್ವೇ? ನಳಿನಿ ಹೇಳಿದ್ಲು. ನೀವು ಹೇಳೋದು ನಿಜ, ಇಂದ್ರ ಹೇಳಿದ್ಲು. ಆದರೆ ಪಬ್ಲಿಕ್ನಲ್ಲಿ ಕೆಲವು ವಿಷಯಗಳನ್ನು ಜೋರಾಗಿ ಮಾತನಾಡಿದ್ರೆ ತಪ್ಪು ತಿಳ್ಕೊತಾರೆ. ಯಾರು ಏನು ತಿಳ್ಕೊಂಡ್ರೆ ನಮಗೇನಾಗಬೇಕಾಗಿದೆ? ನಳಿನಿ ಉಡಾಫೆಯ ಧ್ವನಿಯಲ್ಲಿ ಹೇಳಿದ್ಲು. ಹಾಗಾದರೆ ಒಂದು ಕೆಲಸ ಮಾಡೋಣ. ಕಾಲೇಜ್ನಿಂದ ನೀವು ಸೀದಾ ಹಾಸ್ಟೆಲ್ಗೆ ಬಂದುಬಿಡಿ. ಕಾಫಿ ಕುಡಿದು ದೇವರಾಜ್ ಮಾರ್ಕೆಟ್ ಹತ್ತಿರ ಹೋಗಿ ಸ್ವಲ್ಪ ಕಾಸ್ಮೆಟಿಕ್ಸ್ ತಗೊಂಡು ಬರೋಣ. ಬೆಳಗ್ಗೆ ನೋಡಿದ್ನಲ್ಲ, ನಮ್ಮ ಟೇಬಲ್ ಮೇಲೆ ಸಾಕಷ್ಟು ಕಾಸ್ಮೆಟಿಕ್ಸ್ ಇದೆಯಲ್ಲ, ಅದೆಲ್ಲ ಮುಗಿದ ಮೇಲೆ ತಂದ್ರಾಯ್ತು. ಅಡ್ವಾನ್ಸ್ ಆಗಿ ಹಣ ಯಾಕೆ ಖರ್ಚು ಮಾಡಬೇಕು? ಇಂದಿರಾ ಅಚ್ಚರಿಯ ನೋಟ ಬೀರುತ್ತಾ ಕೇಳಿದ್ಲು. ಓ ಗಾಡ್, ನೀವು ಸಿಕ್ಕಾಬಟ್ಟೆ ಟ್ಯೂಬ್. ನನಗಲ್ಲ ಇಂದ್ರ, ನಿಮಗೆ ತರಬೇಕು ಅಂತ ನಾನು ಹೇಳಿದ್ದು. ನೀವು ತುಂಬ ಸ್ಲಿಮ್ ಆಗಿದ್ದೀರಿ. ಪೂರ್ವಕಾಲದ ಪುಟ್ಟಕ್ಕನ ಹಾಗೆ ಅಗಲವಾಗಿ ಕೆಂಪು ಕುಂಕುಮ ಇಟ್ಕೊತೀರ. ಕೂದಲಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಹಿಂದಕ್ಕೆ ಬಾಚಿ ಬಿಗಿಯಾಗಿ ಒಂದು ಜಡೆ ಹಾಕ್ತೀರಿ. ಅದೇನು ಚೆನ್ನಾಗಿರುತ್ತೆ. ಸಂಜೆ ಬೇಕಾದರೆ ನೋಡಿ, ನನ್ನ ಕಾಸ್ಮೆಟಿಕ್ಸನ್ನೇ ಉಪಯೋಗಿಸಿ ನಿಮ್ಮನ್ನು ಸಿಂಡ್ರೆಲ್ಲ ಮಾಡಿಬಿಡ್ತೀನಿ. ನನ್ನ ಕ್ಲಾಸ್ಮೇಟ್ ಒಬ್ಬಳಿದ್ದಾಳೆ, ಬಣ್ಣದ ಚಿಟ್ಟೆ. ದಿನಕ್ಕೊಂದು ರೀತಿ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಸ್ಕೂಟರ್ನಲ್ಲಿ ಬರ್ತಾಳೆ. ದೂರದಿಂದ ನೋಡಿದ್ರೆ ಸ್ವಲ್ಪ ನಿಮ್ಮ ಹಾಗೆ ಕಾಣಿಸ್ತಾಳೆ. ಹಾಸ್ಟೆಲ್ನಿಂದ ಇಲ್ಲಿಗೆ ಬರೋಕ್ಕೆ ಅವಳಿಗೆ ವೆಹಿಕಲ್ ಬೇಕಾ? ಇಂದಿರಾ, ಅವಳಿಗೆ ಏನು ಚೊಕ್ಕು ಅಂತೀರಾ? ಇರಲಿ ಬಿಡಿ. ಇಂದಿರಾ ಅವಳ ಮಾತಿಗೆ ಬ್ರೇಕ್ ಹಾಕಿದ್ಲು. ನನಗೆ ಕಾಸ್ಮೆಟಿಕ್ಸ್ ವಿಷಯದಲ್ಲಿ ಆಸಕ್ತಿ ಕಡಿಮೆ. ಎಂದಾದರೂ ಹೊರಗೆ ಹೋದಾಗ ತೆಗೆದುಕೊಂಡ್ರಾಯ್ತು. ಇವತ್ತು ಸಂಜೆ ಮಾತ್ರ ಬೇಡ. ತರಗತಿಗಳನ್ನು ಮುಗಿಸ್ಕೊಂಡು ಇಂದಿರಾ ರೂಮ್ಗೆ ಬಂದಾಗ ಸಂಜೆ 5 ಗಂಟೆ. ಕ್ಲಾಸ್ ರೂಮಿನಲ್ಲಿ ಪ್ರೊಫೆಸರ್ ಮಾಡಿದ ಉಪನ್ಯಾಸ ಅವಳಿಗೆ ಸ್ವಲ್ಪವೂ ಅರ್ಥವಾಗಿರಲಿಲ್ಲ. ಟೇಬಲ್ನತ್ತಲೇ ನೋಡುತ್ತಾ ಕುಳಿತಿದ್ದು
ಕ್ಲಾಸ್ ಮುಗಿದ ನಂತರ ಹೊರಗೆ ಬಂದಿದ್ಲು. ಮನಸ್ಸಿನಲ್ಲಿ ತುಂಬೆಲ್ಲ ಈಗಲೂ ಊರಿನ ಯೋಚನೆ ತುಂಬಿಕೊಂಡಿತ್ತು. ಅಡಿಗೆ ಮನೆಗೆ ಹೋಗಿ ಕಾಫಿ ಕುಡಿದು ಬಂದವಳು ಹಾಸಿಗೆಯಲ್ಲಿ ಮಗ್ಗಳಿಗೆ ಉರುಳಿ ಕಣ್ಮುಚ್ಚಿ ಮಲಗಿಕೊಂಡಿದ್ಲು. ನೋವಿನ ಅಲೆ ರೂಮಿನಲ್ಲಿ ಚಿಮ್ಮಲ ಆರಂಭಿಸಿದಾಗ ಇಂದಿರಾ ಮತ್ತು ಬಿಗಿಯಾಗಿ ಕಣ್ಗಳನ್ನು ಮುಚ್ಚಿ ಮಲಗಿಕೊಂಡ್ಳು. ಎತ್ತರ ಹಿಮ್ಮಡಿಯ ಚಪ್ಪಲಿಯನ್ನು ಮಂಚದ ಕೆಳಗೆ ತೂರಿಸಿದ ನಳಿನಿ ಅವಳು ಎದ್ದು ಕುಳಿತುಕೊಳ್ಳುವವರೆಗೂ ಕಾದಿದ್ದು ಗೆಳತಿಯರ ಪರಿಚಯ ಮಾಡಿಕೊಟ್ಲು. ಎಲ್ಲರೂ ವಾಕಿಂಗ್ ಹೊರಡುವ ಸಿದ್ಧತೆಯಲ್ಲಿದ್ದರು. ಇಂದಿರಾ ಮತ್ತೆ ಮಲಗಿಕೊಂಡಾಗ ನಳಿನಿ ಅವಳನ್ನು ಜೊತೆಯಲ್ಲಿ ಬರುವಂತೆ ಒತ್ತಾಯಿಸಿದ್ಲು. ಇಂದಿರಾ ಒಪ್ಪಲಿಲ್ಲ. ನಳಿನಿ ಅವಳ ಭುಜ ಹಿಡಿದು ಬಲವಂತವಾಗಿ ಎಬ್ಬಿಸಿ ಕೂರಿಸಿದ್ಲು. ವಾಕಿಂಗ್ ಹೋಗುವುದನ್ನೇ ಮರೆತು ಅಲ್ಲೇ ಕುಳಿತುಕೊಂಡು ಅವರ ಮಾತಿನ ಓಟಕ್ಕೆ ತಡೆಯೇ ಇರಲಿಲ್ಲ. ಒಂದು ಕ್ಲಾಸ್ ತೆಗೆದುಕೊಂಡಿದ್ದ ಪ್ರೊಫೆಸರ್ ಮಾಣಿಕ್ರಮ್ಮರಿಂದ ಹಿಡಿದು ಟ್ರಿಮ್ ಆಗಿ ಡ್ರೆಸ್ ಮಾಡಿಕೊಂಡು ಕೆಂಪು ಕನ್ನಡಕ ಹಾಕ್ಕೊಂಡು ಬರುವ ವಿದ್ಯಾರ್ಥಿ ಚಂದುವಿನವರೆಗೂ ವಿಮರ್ಶೆಯ ಚಕಮಕಿ. ನಿದ್ದೆ ಗುಳಿಗೆ ಸೇವಿಸಿ ಸತ್ತ ಸಿನಿಮಾ ನಟಿಯೊಬ್ಬಳ ಬಗ್ಗೆ ತೀವ್ರ ಸಂತಾಪ. ಮುಂದಿನ ಭಾನುವಾರವನ್ನು ಹೇಗೆ ಕಳೆಯಬೇಕು, ಪಿಕ್ನಿಕ್ಗೆ ಎಲ್ಲಿಗೆ ಹೋಗಬೇಕು ಎನ್ನುವ ವಿಷಯದ ಬಗ್ಗೆ ತೀವ್ರ ಚರ್ಚೆ. ಒಬ್ಬೊಬ್ಬರು KRS ಹೆಸರು ಸೂಚಿಸಿದರೆ ಇನ್ನೊಬ್ಬರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಎಂದರೆ ಬೇರೊಬ್ಬರು ಫಿಲಮ್ಗೆ ಹೋಗುವ ಆಸೆ ವ್ಯಕ್ತಪಡಿಸಿದರು. ಕೊನೆಗೆ ಎಲ್ಲರೂ ವಾಕಿಂಗ್ ಹೊರಟರು. ಅವರ ಒತ್ತಾಯಕ್ಕೆ ಮಣಿದು ಇಂದಿರಾ ಕೂಡ ಹೊರಟಳು. ಅವರ ಕಾಡು ಹರಟೆಯಲ್ಲಿ ಭಾಗಿಯಾಗಲು ಅವಳಿಗೆ ಮನಸ್ಸಿರಲಿಲ್ಲ. ಮುಂದಿನ ಭಾನುವಾರವನ್ನು ಹಾಸ್ಟೆಲ್ನಲ್ಲೇ ಹಾಯಾಗಿ ಕಳೆಯುವ ಯೋಚನೆ ಅವಳಲ್ಲಿತ್ತು. ಸಾಕಷ್ಟು ದೂರ ಬಂದಾಗಿತ್ತು. ಕುಕ್ನಳ್ಳಿ ಕೆರೆಯ ಬಳಿಯ ಕಲ್ಲು ಸೋಪಾನದ ಮೇಲೆ ಎಲ್ಲರೂ ಕುಳಿತುಕೊಂಡ್ರು. ನೀರಿನ ಮೇಲೆ ಹರಡಿದ್ದ ಹಸಿರು ಎಲೆಗಳತ್ತ ಅವಳ ಶೂನ್ಯ ನೋಟ ಹರಿಯಿತು. ಪಶ್ಚಿಮದಂಚಿನಲ್ಲಿ ಓಕುಳಿ ಚೆಲ್ಲುತ್ತಾ ಸೂರ್ಯ ಮರೆಯಾಗುವುದರಲ್ಲಿದ್ದ. ಪಕ್ಷಿಗಳು ಸಾಲು ಸಾಲಾಗಿ ಆಕಾಶದಲ್ಲಿ ಹಾರುತ್ತಾ ಗೂಡು ಸೇರಲು ಹವಣಿಸುತ್ತಿದ್ದವು. ತಂಗಾಳಿ ಮನಸ್ಸನ್ನು ಮೊದಗೊಳಿಸುತ್ತಿದ್ದವು. ಅಲ್ಲಿ ನೋಡಿ ಇಂದ್ರಾ, ಬ್ಯೂಟಿ ಕ್ವೀನ್, ಆರುಗೆಂಟ್ ಅಂತೆಲ್ಲ ಹೇಳ್ತಾ ಇದ್ನಲ್ಲ, ಅವಳು ಬರ್ತಾ ಇದ್ದಾಳೆ. ಅವಳಿಗೆ ಸಿಕ್ಸ್ ಸೆನ್ಸ್ ಇಲ್ಲ. ಯಾರು ಬಿಗಿಯಾಗಿರ್ತಾರೋ ಅವರನ್ನು ಹಿಡಿದು ಬಿಡ್ತಾಳೆ. ಹಿಂಡೆ ಇಪ್ಪೆ ಮಾಡುವ ತನಕ ಅವರನ್ನು ಅವಳು ಬಿಡೋದಿಲ್ಲ. ನಳಿನಿಯ ನುಡಿಗಳು ಇಂದ್ರಾಳನ್ನು ವಾಸ್ತವದತ್ತ ನೂಕಿತು. ನೋಟ ದೂರದಲ್ಲಿ ಬರುತ್ತಿದ್ದ ಗುಂಪನ್ನು ದೃಷ್ಟಿಸಿತು. ಕೇವಲ ಹುಡುಗಿಯರು ಮಾತ್ರವಲ್ಲ, 4-5 ಮಂದಿ ಯುವಕರು ಆ ಗುಂಪಿನಲ್ಲಿದ್ದರು. ನಳಿನಿ ತೋರಿಸಿದ ಹುಡುಗಿ ಯಾರು ಎನ್ನುವುದು ಇಂದಿರಾಗೆ ಅರ್ಥವಾಗಲಿಲ್ಲ. ಅವಳ ಮನಸ್ಸನ್ನು ಓದಿದವಳಂತೆ ನಳಿನಿ ಹೇಳಿದ್ಲು, ನನಗೂ ಅವಳ ಹೆಸರು ಗೊತ್ತಿಲ್ಲ. ಬಡವರ ಜೊತೆ ಅವಳು ಮಿಕ್ಸ್ ಆಗೋಲ್ಲ. ಮೊಂಡು ಮೂಗನ್ನು ಮೇಲೆತ್ಕೊಂಡು ಜಂಬದ ಕೋಳಿಯ ಹಾಗೆ ನಡೆದುಕೊಂಡು ಹೋಗ್ತಾ ಇದ್ರೆ ಅವಳನ್ನು ಮಾತನಾಡಿಸಲು ಯಾರಿಗೆ ಮನಸ್ಸು ಬರುತ್ತೆ? ಆರೆಂಜ್ ಕಲರ್ ಚೂಡಿದಾರ್, ಅದೇ ಬಣ್ಣದ ಸ್ಲಿಪ್ಪರ್, ಬಲ ಭುಜದ ಮೇಲಿನಿಂದ ಇಳಿದು ಬಂದಿರುವ ಕಪ್ಪು ಕೂದಲು, ಅವಳೇ ನೋಡಿ. ನಳಿನಿ ವರ್ಣಿಸಿದಂತೆಲ್ಲ ಅವರು ಹತ್ತಿರವಾಗುತ್ತಿದ್ದರು. ಆ ಯುವತಿಯರನ್ನು ಇಂದಿರಾ ಇನ್ನೊಮ್ಮೆ ನೋಡಿದಳು. ಕಣ್ಮುಚ್ಚಿಕೊಂಡಳು. ಮನಸ್ಸಿನಲ್ಲಿ ನೆನಪಿನ ಪುಟಗಳು ತೆರೆದುಕೊಂಡವು. ಇಂದಿರಾ ತಕ್ಷಣ ಎದ್ದು ನಿಂತ್ಕೊಂಡ್ಳು. ಮುಖದಲ್ಲಿ ಸಂತಸದ ಭಾವ ಲಾಸ್ಯವಾಡಿದರೆ ಕೆನ್ನೆಯಲ್ಲಿ ಗುಳಿ ಆಳವಾಗಿ ಇಳಿಯಿತು. ಸ್ವಲ್ಪ ಮುಂದೆ ಹೋಗಿ ಅಶ್ವಿನಿ ಎಂದು ಏರು ಧ್ವನಿಯಲ್ಲಿ ಕರೆದ್ಲು. ನಗುತ್ತಿದ್ದ ಅಶ್ವಿನಿಯ ತುಟಿಗಳು ಬಿಗಿದುಕೊಂಡಿದ್ದವು. ತಕ್ಷಣ ಅವಳತ್ತ ತಿರುಗಿದ್ಲು. ಕ್ಷಣಕಾಲ ಇಬ್ಬರ ಮಧ್ಯದಲ್ಲೂ ನೀರವತೆ ಆವರಿಸಿಕೊಂಡಿತು. ಇದ್ದಕ್ಕಿದ್ದಂತೆ ಅಶ್ವಿನಿಯ ಕಣ್ಣುಗಳು ನಕ್ಷತ್ರದಂತೆ ಮಿನುಗಿದವು. ಓಡಿ ಬಂದು ಇಂದಿರೆಯ ಕುತ್ತಿಗೆಯನ್ನು ಬಳಸಿ ಹಿಡಿದುಕೊಂಡ್ಳು. ನನ್ನ ಪ್ರೀತಿಯ ಗುಡ್ಡಿ, ಮರೆತಿಲ್ಲ ತಾನೆ? ನಿನ್ನನ್ನು ನೋಡಿ ಅದೆಷ್ಟು ವರ್ಷ ಆಯಿತು. ಯಾವಾಗ ಬಂದೆ ಇಲ್ಲಿಗೆ? ಎಲ್ಲರ ಎದುರಿಗೆ ಅವಳು ಕುತ್ತಿಗೆಗೆ ಜೋತು ಬಿಗಿದಾಗ ಇಂದಿರಾಗೆ ಸಂಕೋಚವಾಯಿತು. ಅವಳಿಂದ ದೂರ ಸರಿದು ಹೇಳಿದ್ಲು, ನಿನ್ನ ಫ್ರೆಂಡ್ಸ್ಗೆ ಹೋಗೋದಕ್ಕೆ ಹೇಳು. ನಾವಿಬ್ಬರು ಎಲ್ಲಾದರೂ ದೂರ ಹೋಗಿ ನೆನಪಿನ ಬುತ್ತಿಯನ್ನು ಕೆದಕೋಣ. ತನ್ನೊಂದಿಗೆ ಬಂದವರಿಗೆ ವಿದಾಯ ಹೇಳಿದ ಅಶ್ವಿನಿ ಅವಳ ಕೈ ಹಿಡ್ಕೊಂಡು ತನ್ನ ಸ್ಕೂಟರ್ ಬಳಿಗೆ ಬಂದಳು. ಎಲ್ಲಾದರೂ ಜಾಲಿ ರೈಡ್ ಹೋಗಿ ಬರೋಣ ಬಾ ಎನ್ನುತ್ತಾ ಸ್ಕೂಟರ್ ಸ್ಟಾರ್ಟ್ ಮಾಡಿ ಸೀಟಿನ ಮೇಲೆ ಕುಳಿತುಕೊಂಡ್ಳು. ಈ ಸ್ಕೂಟರ್ ನಿನ್ನ ಸ್ವಂತದ್ದು ಅಶ್ವಿನಿ, ಯಾವಾಗ ಇದನ್ನು ತಗೊಂಡೆ? ಅವಳ ನಡೆ ನುಡಿಯಲ್ಲಿನ ಉತ್ಸಾಹವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇಂದಿರಾ ಅಚ್ಚರಿಯಲ್ಲಿ ಕೇಳಿದ್ಲು, ಬೇರೆ ಯಾರದ್ದು ಸ್ಕೂಟರ್ನಲ್ಲಿ ನಾನು ಓಡಿಸ್ತೀನಾ? ಅಶ್ವಿನಿ ನಕ್ಕಳು. ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು, ಯಾರ ಟೈಮ್?
ವೇಸ್ಟ್ ಮಾಡ್ತಾರೆ ಅಂದ್ಕೊಂಡು ಧೈರ್ಯ ಮಾಡಿ ತಗೊಂಡೆ. ಈಗ ಬೊಂಬಾಟಾಗಿ ಎಲ್ಲ ಕಡೆ ಓಡಿಸ್ತಾ ಇದ್ದೀನಿ. ಸೈಕಲ್ ತೆಗೆಸ್ಕೊಡೋದಕ್ಕೆ ಡ್ಯಾಡಿ ಸುತಾರಾಮ್ ಒಪ್ಪಲ್ಲ ಅಂದಿದೆಯಲ್ಲ, ಮಮ್ಮಿಯಂತೂ ಖಂಡಿತ ಒಪ್ಪಿಗೆ ಕೊಡೋದಿಲ್ಲ ಅಂತಲೂ ಹೇಳಿದೆ. ನಿನಗೆ ಈಗ ಸ್ಕೂಟರ್ನ ಹೇಗೆ ತೆಗೆಸ್ಕೊಟ್ರು? ಇಂದಿರಾ ಕೇಳಿದ್ಲು. ಡಿಗ್ರಿ ಮುಗಿಯೋವರೆಗೂ ಡ್ಯಾಡಿ ಜಪ್ಪಯ್ಯ ಅಂದರೂ ಒಪ್ಪಲಿಲ್ಲ. ಓದೋದಕ್ಕೆ ಮೈಸೂರಿಗೆ ಕಳಿಸೋದಕ್ಕೂ ಅವರಿಗೆ ಮನಸ್ಸಿರಲಿಲ್ಲ. ಆದರೆ ಇದೆಲ್ಲ ಡಾಕ್ಟರ್ ಸಾಹೇಬರ ಕರಾಮತ್ತು. ಕಣ್ಣು ಮಿಟುಕಿಸಿ ತುಂಟನೆಗೆ ಬೀರುತ್ತಾ ಅಶ್ವಿನಿ ಹೇಳಿದ್ಲು. ಯಾವ ಡಾಕ್ಟರ್ ವಿಷಯ ಹೇಳ್ತಾ ಇದೆಯಾ? ಇಷ್ಟು ಬೇಗ ನಿನಗೆ ಎಂಗೇಜ್ಮೆಂಟ್ ಆಯಿತಾ? ಈಗ ಅವರು ಎಲ್ಲಿದ್ದಾರೆ? ಇಂದಿರಾಳ ಮಾತುಗಳಲ್ಲಿ ಕುತೂಹಲವಿತ್ತು. ಇಷ್ಟು ಬೇಗ ಮದುವೆಯಾಗಿ ಸಂಸಾರ ಅನ್ನುವ ಸಾಗರದಲ್ಲಿ ಯಾರು ಸಿಕ್ಕಾಕೊಳ್ತಾರೆ? ಮದುವೆ ಅನ್ನೋದು ಕೆಲವರಿಗೆ ಬಂಧನವಾಗಿ ಬಿಡುತ್ತೆ. ಅಶ್ವಿನಿ ನಕ್ಕಳು. ನಿನಗೆ ಹೇಳೋದೇ ಮರ್ತಿದ್ದೆ, ನಮ್ಮಣ್ಣ ಪ್ರಭಾಕರ್ ಈಗ ಬೆಂಗಳೂರಿನಲ್ಲಿ ಡಾಕ್ಟರ್ ಆಗಿದ್ದಾನೆ. ಅವನ ಫ್ರೆಂಡ್ ಸ್ಕೂಟರ್ ಬುಕ್ ಮಾಡಿದ್ರಂತೆ. ಅದು ಬಂದಾಗ ಬಿಡಿಸ್ಕೊಳ್ಳೋದಕ್ಕೆ ಅವರ ಹತ್ತಿರ ಹಣ ಇರಲಿಲ್ಲ. ಪ್ರಭಾಕರ್ ಅದನ್ನು ಪರ್ಚೇಸ್ ಮಾಡಿ ನನಗೆ ಪ್ರೆಸೆಂಟ್ ಮಾಡಿದ. ನಿನಗೆ ಕೊಟ್ಟರೆ ಅವರಿಗೆ ಬೇಡವಾ? ಇಂದಿರಾ ಕೇಳಿದ್ಲು. ಆಸ್ಪತ್ರೆಗೆ ಹೋಗೋದಕ್ಕೆ, ಯಾರಾದರೂ ಪೇಷಂಟ್ನ ಹೋಗಿ ನೋಡೋದಕ್ಕೆ ಡಾಕ್ಟರ್ಗಳ ಹತ್ತಿರ ಬಂದು ವೆಹಿಕಲ್ ಇರಲೇಬೇಕಲ್ವಾ? ಅವನಿಗೆ ಸ್ಕೂಟರ್ ಇಷ್ಟವಿಲ್ಲ. ಇದು ಲೇಡೀಸ್ಗಾಗಿ ತಯಾರಿಸುವ ವೆಹಿಕಲ್ ಅಂತಾನೆ. ಈಗ ಅವನ ಹತ್ತಿರ ಮೋಟಾರ್ ಬೈಕ್ ಇದೆ. ಈ ವರ್ಷವೇ ಕಾರ್ ತಗೊತಾನಂತೆ, ಅಶ್ವಿನಿ ಹೇಳಿದ್ಲು. ಏನೇ ಆದರೂ ನೀನು ತುಂಬ ಲಕ್ಕಿ ಕಣೆ, ಇಂದಿರಾ ಹೇಳಿದ್ಲು. ನಿಮ್ಮ ಮನೆಯವರು ನಿನ್ನನ್ನು ಹೂವಿನ ಹಾಗೆ ನೋಡ್ಕೊತಾ ಇದ್ದಾರೆ. ಯಾವುದಕ್ಕೂ ಪಡ್ಕೊಂಡು ಬಂದಿರಬೇಕು. ಎಷ್ಟು ಹೊತ್ತು ಇಲ್ಲಿ ಹೇಗೆ ಮಾತನಾಡ್ತಾ ನಿಂತಿರೋದು? ಅಶ್ವಿನಿ ಮಾತು ಬದಲಿಸಿದ್ಲು. ಇದನ್ನು ತಳ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಅದರ ಅವಶ್ಯಕತೆಯೂ ಇಲ್ಲ. ಸ್ಕೂಟರ್ನ ನಾನು ಚೆನ್ನಾಗಿ ಓಡಿಸ್ತೀನಿ. ಖಂಡಿತ ನಿನ್ನನ್ನು ಬೀಳಿಸೋದಿಲ್ಲ. ಪ್ಲೀಸ್ ಕೂತ್ಕೋ ಗುಡ್ಡಿ. ಏನು ಹುಡುಗಿಯಮ್ಮ ನೀನು? ಫ್ರೆಂಡ್ಸ್ ಎದುರಿಗೆ ಗುಡ್ಡಿ ಅಂದಿದ್ದು ಸಾಲದೆ ಕುತ್ತಿಗೆಗೆ ಕೈ ಹಾಕ್ತೀಯಲ್ಲೇ. ನನಗೆ ಭೂಮಿ ಬಾಯಿ ಬಿಡಬಾರ್ದೇ ಅನಿಸಿತು. ಪಬ್ಲಿಕ್ನಲ್ಲಿ ಹಾಗೆಲ್ಲ ಮಾಡಬಾರ್ದು. ತುಂಬ ಡೀಸೆಂಟಾಗಿ ಬಿಹೇವ್ ಮಾಡಬೇಕು. ಅದನ್ನು ನಿನಗೆ ಹೇಳ್ಕೊಡ್ಬೇಕಾ? ಇಂದಿರಾ ಅಸಮಾಧಾನ ವ್ಯಕ್ತಪಡಿಸಿದ್ಲು. ಆಗ ತುಂಬ ಕಷ್ಟ ಆಗುತ್ತಾ ಇತ್ತು, ಅಶ್ವಿನಿ ಹೇಳಿದ್ಲು. ಕಷ್ಟ ಯಾಕಾಗುತ್ತೆ? ಇಂದಿರಾ ಬೇಸರಿಸಿದ್ಲು. ನೀನು ಯಾವಾಗಲೂ ಒಗಟಿನ ರೀತಿಯಲ್ಲೇ ಮಾತನಾಡ್ತೀಯ. ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಅಶ್ವಿನಿ ನಗುತ್ತಾ ಹೇಳಿದ್ಲು. ಅಕಸ್ಮಾತ್ ಭೂಮಿ ಬಾಯಿ ತೆರೆದರೆ ನಿನ್ನ ಕುತ್ತಿಗೆ ಹಿಡ್ಕೊಂಡಿದ್ದು ನಾನು ಅನಾಮತ್ತಾಗಿ ಭೂಮಿ ತಾಯಿಯ ಮಡಿಲು ಸೇರಿಬಿಡ್ತಾ ಇದ್ದೆ. ಇದ್ನಲ್ಲ. ಅವಳ ಮಾತಿನ ದಾಟಿಗೆ ಇಂದಿರಾ ದನಿ ಏರಿಸಿ ನಕ್ಕಳು. ಅವಳ ಮುಖವನ್ನೇ ನೋಡುತ್ತಾ ಅಶ್ವಿನಿ ಹೇಳಿದ್ಲು. ಕೆನ್ನೆಯ ಡಿಂಪಲ್, ನಿನ್ನ ಮುದ್ದು ಮಾತುಗಳು, ನೀನು ಹಾಕ್ಕೊಂಡು ಬರ್ತಿದ್ದ ಪಫ್ ಬ್ಲೌಸ್ ನೋಡಿ ಪ್ರಭಾ ನಿನ್ನ ಗುಡ್ಡಿ ಅಂತ ಕೂಗ್ತಿದ್ದ. ಅಲ್ಲಿಗೆ ಬಂದಿದ್ದ ಫಿಲಮ್ನ ಹೆಸರು ಅವನ ಮೇಲೆ ಪ್ರಭಾವ ಬೀರಿರಬೇಕು. ಏನೇ ಇರಲಿ, ನಾನು ಚಿಕ್ಕಂದಿನಿಂದ ನಿನ್ನನ್ನು ಹಾಗೆ ಕೂಗ್ತಿದ್ದೆ. ಅದರಲ್ಲಿ ಮುಚ್ಚುಮರೆ ಏನು ಬಂತು? ಹಿಂದೆ, ಈಗ, ಮುಂದೆ ಎಂದೆಂದೂ ನೀನು ನನ್ನ ಪ್ರೀತಿಯ ಗುಡ್ಡಿ. ಬೇಗ ಹೇಳು, ನೀನೀಗ ನಡ್ಕೊಳ್ತಾ ಬರ್ತೀಯೋ ಅಥವಾ ಬಾಯಿ ಮುಚ್ಕೊಂಡು ಸ್ಕೂಟರ್ ಮೇಲೆ ಕೂತ್ಕೋತೀಯೋ? ನಿಂತ್ಕೊಂಡು ಕಾಲ್ಗಳು ನೋಯ್ತಾ ಇವೆ. ಇಂದಿರಾ ಅವಳ ಹಿಮ್ಮದಿಯಲ್ಲಿ ಕುಳಿತುಕೊಂಡಾಗ ಸ್ಕೂಟರ್ ಪಾರ್ಕ್ನತ್ತ ಧಾವಿಸಿತು. ಬೀಸಿ ಬರುತ್ತಿದ್ದ ತಂಗಾಳಿಯ ಸ್ಪರ್ಶ ಹಿತಕರವಾಗಿತ್ತು. ಕೂದಲು ಕೆದರಿ ಹಾರಾಡುತ್ತಿತ್ತು. ಸೆರಗು ಗಾಳಿಯ ರಭಸಕ್ಕೆ ಹಾರಾಡಿದಾಗ ಅವಳ ಭುಜಕ್ಕೆ ಹೊರಗಿ ಇಂದಿರಾ ಕಣ್ಣು ಮುಚ್ಚಿಕೊಂಡ್ಳು. ಗುಡ್ಡಿ, ಕನಸು ಕಾಣ್ತಿದ್ಯಾ? ಅಶ್ವಿನಿ ನಕ್ಕಳು. ಅಥವಾ ಇದೇ ಸೀಟ್ನಲ್ಲಿ ತುಂಟ ಹುಡುಗ ಕುಳಿತಿದ್ರೆ ಅವನ ಸೊಂಟ ಬಳಸಬಹುದಿತ್ತು ಯೋಚಿಸ್ತಾ ಇದೆಯೋ? ಸ್ಕೂಟರ್ನ ಹುಚ್ಚು ವೇಗಕ್ಕೆ ಅಕಸ್ಮಾತ್ ನೀನು ನನ್ನನ್ನು ಸ್ವರ್ಗ ಅಥವಾ ನರ್ಕಕ್ಕೆ ಕಳುಹಿಸಿದ್ರೂ ಕರ್ತವ್ಯ ಮುಗಿಸಿ ಬಿಡೋಣ ಅಂತ ರಾಮ ಧ್ಯಾನ ಮಾಡ್ತಿದ್ದೆ, ಇಂದಿರಾ ಅಂತಕದಲ್ಲಿ ಹೇಳಿದ್ಲು. ಪಾರ್ಕ್ನ ಮುಂದೆ ಸ್ಕೂಟರ್ ನಿಂತ್ಕೊಂಡಾಗ ಇಬ್ಬರು ಕಲ್ಲು ಬೆಂಚಿನ ಮೇಲೆ ಕುಳಿತು ಪರಸ್ಪರ ಭುಜ ತಟ್ಟಿ ನಕ್ಕರು. ಸ್ವಲ್ಪ ಹೊತ್ತು ಕುಳಿತಿದ್ದು ಇಬ್ಬರು ಮಾತಿನ ಪ್ರವಾಹದಲ್ಲಿ ತೇಲಿ ಹೋದರು. 5 ವರ್ಷಗಳ ಅವಧಿಯಲ್ಲಿ ತಮ್ಮಿಬ್ಬರ ಬದುಕಿನಲ್ಲಿ ಉಂಟಾದ ಏರಿಳಿತವನ್ನು ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರು. ಸ್ನೇಹದ ಮುಂದೆ ಸಿರಿತನ, ಬಡತನ ಮುಖ ಮರೆಸಿಕೊಂಡಿತ್ತು. ಅಶ್ವಿನಿ ಬಲಗೈ ತಿರುಗಿಸಿ ಟೈಮ್ ನೋಡಿದ ಇಂದಿರಾ ತುಂಬ ಲೇಟ್ ಆಯಿತು ಎನ್ನುತ್ತಾ ಹೊರಡಲು ಎದ್ದು ನಿಂತಳು. ಸ್ಕೂಟರ್ನಲ್ಲಿ ಹೋಗುವುದಕ್ಕೆ ಹೆಚ್ಚು ಟೈಮ್ ಹಿಡಿಯೋಲ್ಲ, ಹೋದ್ರಾಯ್ತು. ಅಶ್ವಿನಿ ಕೇಳಿದ್ಲು. ನಿನ್ನ ಹತ್ರ ವಾಚ್ ಇಲ್ವಾ?
ಅವಳ ಒತ್ತಾಯಕ್ಕೆ ಬಾಗಿ ಇಂದಿರಾ ಮತ್ತೆ ಕುಳಿತುಕೊಂಡ್ಳು. ಕಾಲೇಜ್ಗೆ ಹೋಗುವಾಗ ಟೈಮ್ ಎಷ್ಟು ಅಂತ ನೋಡ್ಕೊಳ್ಳೋದಕ್ಕೆ ಖಂಡಿತ ವಾಚ್ ಬೇಕು. ಕಡಿಮೆ ಹಣದಲ್ಲಾದರೂ ಪರವಾಗಿಲ್ಲ, ವಾಚ್ ಕೊಡಿಸು ಅಂತ ನನ್ನ ಅಪ್ಪಾಜಿನ ಕೇಳು, ಅಶ್ವಿನಿ ಮತ್ತೆ ಹೇಳಿದ್ಲು. ಬಲಬದಿಗೆ ಮುಖ ತಿರುಗಿಸಿ ಕುಳಿತು ಇಂದಿರಾ ನೆಲದತ್ತಲೇ ನೋಡಿದಳು. ಒಂದು ಮಾತನ್ನೂ ಆಡಲಿಲ್ಲ. ಮೌನ ಸಹನೆಯಾಗಿ ಅಶ್ವಿನಿ ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ್ಳು. ದುಃಖ ಹೊತ್ತಿಕ್ಕಲು ಇಂದಿರಾ ಕೆಳತುಟಿಯನ್ನು ಹಲ್ಲುಗಳಿಂದ ಬಿಗಿಯಾಗಿ ಕಚ್ಚಿ ಹಿಡಿದಿದ್ಲು. ಕಣ್ಣುಗಳಲ್ಲಿ ನಿಧಾನವಾಗಿ ನೀರು ತುಂಬಲು ಆರಂಭಿಸಿತು. ಇದೇಕೆ ಇಂದಿರಾ, ಅಳ್ತಾ ಇದೆಯಾ? ಅಶ್ವಿನಿ ವಿಸ್ಮಿತಳಾದ್ಲು. ಇರುವ ವಿಷಯ ಹೇಳಿದೆ. ಅಷ್ಟಕ್ಕೂ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಮನೆಯ ನೆನಪಾಯಿತು ಇಂದಿರಾ, ಸವರಿಸ್ಕೊಂಡು ಹೇಳಿದ್ಲು. ನಿನಗೆ ಗೊತ್ತೇ ಇದೆ ನಾವು ಬಡವರು ಅಂತ. ಓದೋದಕ್ಕೆ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದೇ ಹೆಚ್ಚು. ಲಕ್ಷ್ಮಿಯ ಮದುವೆಗೆ ಬಂದಿದ್ದ ಅಕ್ಕಂದಿರೆಲ್ಲ ವಿರೋಧಿಸಿದ್ರು. ಅಮ್ಮನೂ ನಾನು ಮುಂದೆ ಓದೋದು ಬೇಡ ಅಂದ್ಲು. ಆದರೆ ತಾತ ಅಪ್ಪಾಜಿಯ ನಿರ್ಧಾರ ನನ್ನನ್ನು ಇಲ್ಲಿಗೆ ಕಳುಹಿಸಿತು. ನಿಮ್ಮ ತಂದೆಗೆ ಸ್ವಲ್ಪ ಆಸ್ತಿ ಇತ್ತಲ್ವಾ? ಮಳೆಯು ಚೆನ್ನಾಗಿ ಬರ್ತಾ ಇದೆ, ಒಳ್ಳೆಯ ಬೆಳೆ ಬಂದಿರಬೇಕು, ಅಶ್ವಿನಿ ಕೇಳಿದ್ಲು. ಇತ್ತು. ಒಂದು ಕಾಲದಲ್ಲಿ 3 ಜನ ಅಕ್ಕಂದಿರ ಮದುವೆಗೆ 3 ಎಕರೆ ಗದ್ದೆ ಹೆಗರೋಯ್ತು. ಉಳಿದಿರೋ 1 ತೋಟ ನನಗೆ ಅಂತ ಮುಡಿಪಾಗಿದೆ. ಮದುವೆಗೆ ಅಂತಲ್ಲ, ನನ್ನ ವಿದ್ಯಾಭ್ಯಾಸಕ್ಕಾಗಿ. ಇಂದಿರಾ ನಿಟ್ಟುಸಿರು ಬಿಡುತ್ತಾ ಹೇಳಿದ್ಲು. ನಿಮ್ಮ ತಂದೆ ಪೋಸ್ಟ್ ಮಾಸ್ಟರ್, ಪ್ರತಿ ತಿಂಗಳು ಸಂಬಳ ಬರ್ತಿತ್ತು, ಅಶ್ವಿನಿ ಅಚ್ಚರಿ ವ್ಯಕ್ತಪಡಿಸಿದ್ಲು. ನಿನ್ನ ಅಕ್ಕಂದಿರ ಮದುವೆ ಮಾಡೋದಕ್ಕೆ ಮುಂಚೆ ಗದ್ದೆ ತೋಟದಲ್ಲಿ ಆದಾಯ ಬರ್ತಾಯಿತ್ತು ಅಲ್ವಾ? ಮಕ್ಕಳು ಜಾಸ್ತಿ ಇದ್ದಾರೆ ಅಂದಮೇಲೆ ಉಳಿತಾಯ ಮಾಡುವ ಕಡೆ ನಿಮ್ಮ ತಂದೆ ಸ್ವಲ್ಪ ಗಮನ ಕೊಡಬೇಕಾಗಿತ್ತು. ಮನೆಯಲ್ಲಿ 6 ಜನ, ನಮ್ಮ ತಂದೆಗೆ ಸಂಬಳ ತಾನೇ ಎಷ್ಟು ಬರ್ತಿತ್ತು? ಇಂದಿರಾ ವಿಷಾದದ ದನಿಯಲ್ಲಿ ಹೇಳಿದ್ಲು. ಜಮೀನಿನ ಆದಾಯ ಹೊಟ್ಟೆ ಬಟ್ಟೆಗೆ ಸಾಕಾಗ್ತಾ ಇತ್ತು. ಆಮೇಲೆ ಮದುವೆ, ಹಬ್ಬ, ಬಾಣತನ, ಹೀಗೆ ಹನುಮನ ಬಾಲದ ಹಾಗೆ ಖರ್ಚಿನ ಪಟ್ಟಿ ಬೆಳೆಯುತ್ತಾ ಹೋಯಿತು. ನಿನಗೆ ಗೊತ್ತಲ್ಲ, ಕೆಲವು ಗೊಡ್ಡು ಸಂಪ್ರದಾಯಗಳನ್ನು ಮೈಗೆಲ್ಲ ಮೆತ್ಕೊಂಡು ಬ್ರಾಹ್ಮಣರು ಹೇಗೆ ನವೆದು ಹೋಗ್ತಾರೆ ಅಂತ. ಎಷ್ಟೇ ಬಡವರಾಗಿದ್ರೂ ಮಗಳ ಮದುವೆಗೆ ಸಾಲ ಮಾಡಿದ್ರೂ ಮೊದಲನೇ ವರ್ಷದ ಗೌರಿ ಹಬ್ಬಕ್ಕೆ ಮಗಳನ್ನು ತವರಿಗೆ ಕರೆದುಕೊಂಡು ಬರಲೇಬೇಕು. ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಮುತ್ತೈದೆಯರ ಕಾಲು ತೊಳಿಬೇಕು. ದೀಪಾವಳಿಯಲ್ಲಿ ಮಗಳು ಅಳಿಯನಿಗೆ ಉಡುಗೊರೆ ಕೊಡಬೇಕು. ಒಂದಲ್ಲ ಅಶ್ವಿನಿ, ಇನ್ನು 10 ಸಂಪ್ರದಾಯಗಳು ಬಡವರಿಗೆ ಹೆಣ್ಣು ಮಕ್ಕಳ ಶಾಪ. ಗ್ರಹಚಾರಕ್ಕೆ ಅವರಿಗೆ ಜಾಸ್ತಿ ಮಕ್ಕಳು. ನೀನು ತಂದೆಗೆ ಒಬ್ಬಳೇ ಮಗಳು. ನಿನ್ನ ಡ್ಯಾಡಿ ಆಗರ್ಭ ಶ್ರೀಮಂತರು. ಒಟ್ನಲ್ಲಿ ನೀನು ಪುಣ್ಯ ಮಾಡ್ತಿದ್ದೀಯಾ, ಅದಕ್ಕೆ ಆರಾಮವಾಗಿದ್ದೀಯಾ. ಉದ್ವಿಗ್ನಳಾಗಬೇಡ ಹಿಂದೂ. ಹೆಣ್ಮಕ್ಳು ಇಲ್ದಿದ್ರೆ ಪ್ರಪಂಚ ಮುಂದುವರಿಯೋದು ಹೇಗೆ? ಎಲ್ಲ ಚಟುವಟಿಕೆಗಳು ಸ್ಥಗಿತವಾಗಿಬಿಡ್ತವೆ. ಅಶ್ವಿನಿ ಅವಳನ್ನು ಸಮಾಧಾನಪಡಿಸಲು ಹೇಳಿದ್ಲು. ಅದು ನಿಜ. ಪುರುಷರು ಸ್ತ್ರೀಯರ ಸೌಮ್ಯತೆಯನ್ನು ದೌರ್ಬಲ್ಯ ಅಂದ್ಕೊಂಡು ಅವರನ್ನು ಇನ್ನೂ ಕೆಳಕ್ಕೆ ತಳ್ಳಿ ತಮ್ಮ ಸ್ವಾರ್ಥಕ್ಕೆ ಅವರನ್ನು ಬಳಸ್ಕೊಳ್ತಾರೆ. ಅದೇ ಹೆಣ್ಣು ಮಗು ಹುಟ್ಟಿದ್ರೆ ಕೊರಗ್ತಾರೆ. ನೀನಿನ್ನೂ ಎಷ್ಟನೇ ಶತಮಾನದಲ್ಲಿದೆಯಾ? ಅಶ್ವಿನಿ ನಕ್ಕಳು. ಅದರಲ್ಲೂ ಮೆಡಿಕಲ್ ಸೈನ್ಸ್ ಎಷ್ಟು ಮುಂದುವರೆದಿದೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಹುಟ್ಟುವ ಮಗು ಗಂಡೋ ಅಥವಾ ಹೆಣ್ಣೋ ಅನ್ನೋದನ್ನು ತಿಳಿಯೋದ್ರಿಂದ ಹಿಡಿದು ಮಗು ನಮಗೆ ಯಾವಾಗ ಬೇಕು, ಎಷ್ಟು ಮಕ್ಕಳು ಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ದಂಪತಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದು. ಅಂಥದ್ರಲ್ಲಿ ಹಳೆಯ ಕಾಲದ ಹಾಗೆ ಪುಟ್ಟಮ್ಮನ ಹಾಗೆ ನೀನು ಏನೇನೋ ಹೇಳ್ತಾ ಇದೆಯಲ್ಲ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೆ ಸಂಪ್ರದಾಯಸ್ಥ ಕುಟುಂಬದವರು ಇಂತಹದನ್ನೆಲ್ಲ ಒಪ್ಪೋದಿಲ್ಲ. ಇಂತಹ ಪ್ರಗತಿಪರ ನಿಲುವು ಹಳ್ಳಿಯ ಜನರ ಹತ್ತಿರ ಸುಳಿಯೋದಿಲ್ಲ. ಸ್ವಲ್ಪ ಕಷ್ಟ. ವಿಷಯ ಏನೇ ಇದ್ರೂ ಹೆಚ್ಚು ಮಕ್ಕಳು ಕುಟುಂಬದ ಸುಖ ಸಂತೋಷಕ್ಕೆ ಖಂಡಿತ ಮಾರಕವಾಗ್ತಾರೆ. ಆದರೆ ಇದರಲ್ಲಿ ಮಕ್ಕಳದೇನು ತಪ್ಪಿಲ್ಲ. ಇಂದಿರಾಳ ಮಾತುಗಳಲ್ಲಿ ವಾಸ್ತವತೆ ಕಾಣ ಸಿಕ್ಕಿತು. ಹಾಗಾದರೆ ನೀನು ಮದುವೆ ಆಗೋದಿಲ್ವಾ? ಅಶ್ವಿನಿ ನಕ್ಕಳು. ಯಾಕಂದರೆ ನಿನಗೆ ಎಷ್ಟು ಮಕ್ಕಳಾಗುತ್ತೆ ಯಾರಿಗೆ ಗೊತ್ತು? ನಾನು ಹಾಗಲ್ಲ ಹೇಳಿದ್ದು, ನಮ್ಮ ಕುಟುಂಬದ ಸಮಸ್ಯೆಗಳನ್ನು ಹೇಳಿದೆ ಅಷ್ಟೇ. ಇಂದಿರಾ ಹೇಳಿದ್ದು. ಎಮ್ಮೆ ಮುಗಿಸ್ಕೊಂಡು ನಾನು ಕೆಲಸಕ್ಕೆ ಸೇರ್ತೀನಿ. ಅಷ್ಟೊತ್ತಿಗೆ ಅಪ್ಪಾಜಿಯ ಸರ್ವಿಸ್ ಹತ್ತಿರಕ್ಕೆ ಬಂದಿರುತ್ತೆ. ಅವರಿಗೆ VRS ತೆಗೆದುಕೊಳ್ಳೋದಕ್ಕೆ ಹೇಳಿ ನಾನಿರುವ ಕಡೆಗೆ ನಮ್ಮ ತಂದೆ ತಾಯಿಯನ್ನು ಕರೆಸ್ಕೊಂಡು ಅವರು ಸುಖವಾಗಿ ಇರುವ ಹಾಗೆ ನೋಡ್ಕೊಳ್ತೀನಿ. ಹಾಗಾದರೆ ನೀನು ನನ್ನ ಯೋಚನೆಯನ್ನೆಲ್ಲ ಬುಡಮೇಲು ಮಾಡಿ ನಮ್ಮಣ್ಣ ಪ್ರಭಾಕರನಿಗೆ ನಿರಾಸೆ ಮಾಡುವ ಹಾಗೆ ಕಾಣಿಸ್ತಾ ಇದೆ.
ಅಶ್ವಿನಿ ನಗುತ್ತಾ ಹೇಳಿದ್ಲು. ಏನೇ ಆದರೂ ನಾನು ಈಗಲೇ ಅವನನ್ನು ಎಚ್ಚರಿಸೋದು ಒಳ್ಳೆಯದು ಅನಿಸುತ್ತೆ. ನೀನು ಇವತ್ತು ವಿಚಿತ್ರವಾಗಿ ಮಾತನಾಡ್ತಾ ಇದೀಯಾ. ನಾನು ಕೆಲಸಕ್ಕೆ ಸೇರೋದಕ್ಕೆ, ನಮ್ಮ ತಂದೆ ತಾಯಿ ನನ್ನ ಜೊತೆಯಲ್ಲೇ ಇರೋದಕ್ಕೂ ನಿಮ್ಮಣ್ಣನಿಗೂ ಎಲ್ಲಿಯ ಸಂಬಂಧ? ಇಂದಿರಾ ಕೇಳಿದ್ಲು. ನಿನ್ನನ್ನು ನಾನು ಸ್ನೇಹತೆ ಅಂದ್ಕೊಂಡಿಲ್ಲ, ವೈನಿ ಅಂದ್ಕೊಂಡಿದ್ದೀನಿ. ಹಾಗಂದರೆ ಏನರ್ಥ ಗೊತ್ತಾ? ನೀನು ನನಗೆ ಅತ್ತಿಗೆ ಆಗ್ತೀಯಾ ಅಂತ. ಅಂದರೆ ನೀನು ನಮ್ಮಣ್ಣನ ಅರ್ಧಾಂಗಿ ಅಂತ. ಅವನ ಜೊತೆ ಸಂಸಾರ ಮಾಡಿಕೊಂಡು ಮಕ್ಕಳ ಜೊತೆ ನೀನು 100 ವರ್ಷ ಸಂತೋಷದಿಂದ ಆರಾಮವಾಗಿರಬೇಕು ಅನ್ನೋದೇ ನನ್ನಿಷ್ಟ. ಅವಳಾಡಿದ ತಮಾಷೆಯ ಮಾತುಗಳಿಗೆ ಏನು ಉತ್ತರಿಸಲಿ ಎನ್ನುವ ಯೋಚನೆಯಲ್ಲಿ ಇಂದಿರಾ ಎದ್ದು ನಿಂತು ಹಿಂಬದಿಯ ಸೆರಗಿಗೆ ಅಂಟಿಕೊಂಡಿದ್ದ ಧೂಳನ್ನು ಕೊಡವಿದ್ಲು. ಆದರೆ ಏನನ್ನೂ ಹೇಳಲಿಲ್ಲ. ಸ್ಕೂಟರ್ನಲ್ಲಿ ಕುಳಿತುಕೊಳ್ಳುವಾಗ ಈಗ ಅವಳಿಗೆ ಭಯವಾಗಲಿಲ್ಲ. ಹಾಸ್ಟೆಲ್ಗೆ ಬಂದವರೇ ನೇರವಾಗಿ ಅಶ್ವಿನಿಯ ರೂಮ್ಗೆ ಹೋದರು. ಇಲ್ಲಿಯವರೆಗೂ ಮೋಡ ಕವಿದ ಆಗಸದಂತಿದ್ದ ಇಂದಿರಾಳ ಮುಖ ಇಂದು ನಗುತ್ತಿತ್ತು. ಒಂಟಿತನವನ್ನು ಅಶ್ವಿನಿಯ ಇರುವಿಕೆ ಹೊಡೆದೋಡಿಸಿತು. ಅವಳ ರೂಮ್ ಕೆಳಗಿದ್ದರೆ ಅಶ್ವಿನಿಯದು ಮೊದಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.